Good morning, dear students. In the previous class, we discussed up to the 30 questions of aldehydes, ketones, and carboxylic acid. So now I am discussing question number 31. The general formula of the carbonyl compound is option 1 CnH2nO, option 2 CnH2n plus 2O, option 3 CnH2n plus 1O, option 4 CnH2n plus 2O. First carbonyl compound and kotaro. So we know the carbonyl compound. This is a carbonyl compound. So I write the example of one aldehyde, that is acetaldehyde. ಇಲ್ಲಿ ಒಂದು aldehyde example ತಗೋತೀನಿ. ಈಗ ನೋಡ್ರಿ ಕಾರ್ಬನ್ ಎಷ್ಟು ಅದಾವಪ್ಪ ಅಂತಂದ್ರೆ 2 ಕಾರ್ಬನ್ ಅದಾವು C2, ಹೈಡ್ರೋಜನ್ಸ್ ಎಷ್ಟು ಅದಾವ ಅಂತಂದ್ರೆ 4 ಅದಾವು C4 and O. ಇದು aldehyde ಆಯ್ತು. ಇನ್ನೊಂದು ಕೀಟೋನ್ ತಗೋಣ, CH3 C ಡಬಲ್ ಬಾಂಡ್ O CH3. ಸೊ ಇಲ್ಲಿ ಕಾರ್ಬನ್ ಎಷ್ಟು ಅದಾವ ನೋಡ್ರಿ 1 2 3 ಕಾರ್ಬನ್ C3, ಹೈಡ್ರೋಜನ್ಸ್ ನೋಡ್ರಿ 6 ಅದಾವು 6 and O1. ನೋಡ್ರಿ ಹಂಗಾದ್ರೆ ಇದಕ್ಕೆ ಜನರಲ್ ಫಾರ್ಮುಲಾ ಯಾವ್ದಾಕೈತಿ ನೋಡ್ರಿ, ಇದು 2 ಅನ್ನ n ಅಂತ ತಗೊಂಡೆ ಅಂತಂದ್ರ ಆಟೋಮ್ಯಾಟಿಕಲಿ ಏನಾಕೈತಿ ಹೇಳ್ರಿ CnH2nO. ಎಸ್ ಆಪ್ಷನ್ ಐತೆ ನೋಡ್ರಿ, ನಮಗೆ ಸರ್ಚ್ ಮಾಡ್ರಿ ಇಲ್ಲಿ. ಎಸ್ ಆಪ್ಷನ್ 1 is there. So option 1 is the correct answer. Question number 31, option number 1 is right answer. So this is a answer, that is the general formula of the carbonyl compound is CnH2nO. This is a answer, CnH2nO. So next question number 32 ನೋಡೋಣ ಈಗ. ಎಸ್ ಕ್ವಶನ್ ನಂಬರ್ 32 ಏನು ಬರುತ್ತೆ ನೋಡೋಣ. ಕ್ವಶನ್ ನಂಬರ್ 32 is the carbonyl group undergoes ಅಂತ ಕೇಳೋರು. ಕಾರ್ಬೋನಿಲ್ ಗ್ರೂಪ್ ಅಂಡರ್ಗೋಸ್ ಅಂತಂದ್ರೆ ನಾವು ಸ್ಟಡಿ ಒಳಗಡೆ ನಾವು ಥಿಯರಿ ಹೇಳುವಾಗ ಹೇಳಿ ನಾನು ಇಲ್ಲಿ ಆಪ್ಷನ್ 1 ಎಲೆಕ್ಟ್ರೋಫಿಲಿಕ್ ಅಡಿಷನ್ ಅಂತ ಕೊಟ್ಟರು, ಆಪ್ಷನ್ 2 ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕೊಟ್ಟರು, ಆಪ್ಷನ್ 3 ಬೋತ್ ಎ ಆ್ಯಂಡ್ ಬಿ ಅಂತ ಕೊಟ್ಟರು, ಆಪ್ಷನ್ 4 ನನ್ ಆಫ್ ದ ಅಬೋ ಅಂತ ಕೊಟ್ಟರು. ಸೊ ನಾವು ಸ್ಟಡಿ ಮಾಡಿದ್ದೇನಪ್ಪ ಅಂತಂದ್ರೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಒಳಗಡೆ ಓನ್ಲಿ ದ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್. ಓಕೆ, that is addition of HCN, addition of sodium hydrogen sulfide, that is bisulfite, addition of alcohols, addition of Grignard reagent. So that all are the nucleophilic addition reactions. Yes, the carbonyl group only undergo the question number 32 ಏನು ಅಂತಂದ್ರೆ the carbonyl groups only undergo option 2 is right answer, that is nucleophilic addition reaction. Nucleophilic addition reaction ಆಗುತ್ತಾ. ಸೊ ದೇರ್ ಫೋರ್ ಆಪ್ಷನ್ ಯಾವ್ದು ಕರೆಕ್ಟ್ ಐತಪ್ಪ ಅಂತಂದ್ರೆ 2 is a right answer. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 33, the aldol condensation between the following compounds by the dehydration gives methyl vinyl ketone. ಫಸ್ಟ್ ನಮಗೆ ಏನು ಕೊಟ್ಟಾರ ಅಂತಂದ್ರೆ ಎರಡು ಕೆಳಗಡೆ ನಿಮ್ಗೆ ಆಪ್ಷನ್ಸ್ ಕೊಟ್ಟಾರು. ಒಂದೇ ಆಪ್ಷನ್ ಏನಪ್ಪಾ ಅಂದ್ರೆ ಮೆಥನಾಲ್ ಆ್ಯಂಡ್ ಇಥೆನಾಲ್, ಆಪ್ಷನ್ 2 is 2 moles of formaldehyde, ಆಪ್ಷನ್ 3 is methanol and propanol, ಆಪ್ಷನ್ 4 is 2 moles of ethanol ಅಂತ ಕೊಟ್ಟಾರು. ಎಸ್ ಹಿಯರ್ ಕ್ವಶನ್ ಅರ್ಥ ಮಾಡ್ಕೊರಿ, ಒಂದು ಇಲ್ಲಿ ಇರ್ತಕ್ಕಂಥ ರಿಯಾಕ್ಷನ್ ಒಂದು ಅಲ್ಡಾಲ್ ಕಂಡೆನ್ಸೇಷನ್ ಆಗೈತಿ, ಫರ್ದರ್ ಡಿಹೈಡ್ರೇಷನ್ ಆಗೈತಿ, ಅದಾದಮೇಲೆ ಮೀಥೈಲ್ ವಿನೈಲ್ ಕೀಟೋನ್ ಬಂದೈತಿ ಅಂತ ಹೇಳ್ತಾರೆ. ಮೀಥೈಲ್ ವಿನೈಲ್ ಕೀಟೋನ್ ಅಂತಂದ್ರೆ ಫಸ್ಟ್ ಅದನ್ನು ಬರ್ಕೋಬೇಕು ನಾವು. ಮೀಥೈಲ್ ವಿನೈಲ್ ಕೀಟೋನ್ ಅಂತಂದ್ರೆ ಐ ಥಿಂಕ್ ದಿಸ್ ಇಸ್ CH3 C ಡಬಲ್ ಬಾಂಡ್ O and here CH ಡಬಲ್ ಬಾಂಡ್ CH2. ದಿಸ್ ಇಸ್ ವಿನೈಲ್ ಗ್ರೂಪ್, ಇದು ವಿನೈಲ್ ಗ್ರೂಪ್ ನಮ್ದ, ಇದು ನಮಗೇನಪ್ಪ ಅಂತಂದ್ರೆ ಮೀಥೈಲ್ ಗ್ರೂಪು. ಸೊ ದರ್ ಫೋರ್ ದಿಸ್ ಇಸ್ ಮೀಥೈಲ್ ವಿನೈಲ್ ಕೀಟೋನ್. ಇದಕ್ಕೆ ಗ್ರೂಪ್ ಕೀಟೋನ್ ಐತೆ ಅನ್ನೋ ಸಲುವಾಗಿ ನಾನು ಏನು ಬರ್ತೀನಪ್ಪ ಅಂತಂದ್ರೆ ಇದ್ರ ನೇಮು ಮೀಥೈಲ್ ವಿನೈಲ್ ಕೀಟೋನ್. ಹಾಗಾದ್ರೆ ಇದ್ರಾಗ ಕೀಟೋನ್ ಗ್ರೂಪ್ ಯಾವ್ದೈತಿ ಹುಡುಕ್ಯಾಡ್ಕೋತ ಆಪ್ಷನ್ ಹೋಗ್ಬೇಕು. ಮಿಥೆನಾಲ್ ಅಂದ್ರೆ ಅಲ್ಲಿ ಆಲ್ಕೋಹಾಲ್ ಐತಿ ಒಂದೇ ಆಪ್ಷನ್ನಾಗ, ಇಥೆನಾಲ್ ಅಂತಂದ್ರೆ ಆಲ್ಡಿಹೈಡ್ ಐತಿ. ಸೊ ಹಂಗಾದ್ರೆ ಒಂದೇ ಆಪ್ಷನ್ ಆಗಂಗಿಲ್ಲ ನಮ್ಗೆ. ಆಮೇಲೆ ಎರಡನೇದು 2 moles ಆಫ್ ಫಾರ್ಮಾಲ್ಡಿಹೈಡ್, ಎರಡೂ ಕಡೆ ಆಲ್ಡಿಹೈಡ್ ಐತಿ, ಕೀಟೋನಿಕ್ ಗ್ರೂಪ್ ಇದ್ದದ್ದು. ಮೂರನೇ ಆಪ್ಷನ್ ನೋಡ್ರಿ ಮೆಥನಾಲ್ ಅಂಡ್ ಪ್ರೊಪೆನೋನ್ ಅಂತೈತಿ ಅಂತಂದ್ರೆ ದಟ್ ಈಸ್ ಅಸಿಟೋನ್ ಅಂದಂಗ. ಎಸ್ ಹಿಯರ್ ಮೆಥನಾಲ್ ಅಂತಂದ್ರೆ ಏನ್ ಬರಿತೀನಪ್ಪ ಅಂತಂದ್ರೆ ಹಿಯರ್ HC ಡಬಲ್ ಬಾಂಡ್ OH is a methanol. This is a methanol is react with propanone ಅಂತಂದ್ರೆ CH3 C ಡಬಲ್ ಬಾಂಡ್ O CH3. ಅಲ್ಡಾಲ್ ಕಂಡೆನ್ಸೇಷನ್ ಆಗ್ಬೇಕಂತಂದ್ರೆ ಈ ಒಂದು ಗ್ರೂಪ್ ಈ CH3 ನ ಹೆಂಗ್ ಬರೀತೀನಿ ಅಂತಂದ್ರೆ CH2H ಅಂತ ಬರ್ಕೋತೀನಿ ನಾನು. ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್, this alpha carbon atom is attached to the carbonyl of the carbon compound. It becomes ಏನಾಗೈತಪ್ಪ ಅಂದ್ರೆ ಈ H ಹೋಗಿ ಇದಕ್ಕೆ ಅಟ್ಯಾಚ್ ಆಗುತ್ತಾ. ಸೊ ಅವಾಗ ಬರ್ತಕ್ಕಂಥ ಕಂಪೌಂಡ್ ಸಾರಿ ಈ H ಹೋಗಿ ಈ ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿರುತ್ತಾ. ಇಲ್ಲಿ ಬರ್ತಕ್ಕಂಥ ಕಂಪೌಂಡ್ ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ ಹಿಯರ್ ಅಗೇನ್ ಸಾರಿ CH2 ಆಸ್ ಇಟ್ ಈಸ್, ಹಿಯರ್ C, ಇಲ್ಲಿ OH ಐತಿ, ಇದ OH ಅನ್ನ ಬರ್ದೆ ನಾನು. ನಂತರ ಇಲ್ಲಿ CH2 ಅನ್ನ ಇದನ್ನ ಈ ಕಡೆ ಬರ್ಕೋತೀನಿ CH, ಆ್ಯಂಡ್ ನಂತರ ಇಲ್ಲಿ ಏನು ಬರೀತೀನಪ್ಪ ಅಂತಂದ್ರೆ CH3 ಅಂತ ಸಾರಿ C ಡಬಲ್ ಬಾಂಡ್ O CH3 ಅಂತ ಬರಿತೀನಿ.
ಫರ್ದರ್ ಇದನ್ನ ಡಿಹೈಡ್ರೇಷನ್ ಮಾಡೋದು. ಡಿಹೈಡ್ರೇಷನ್ ಅಂತಂದ್ರೆ ಏನ್ ಹೇಳ್ರಿ, ರಿಮೂವಲ್ ಆಫ್ H2. ಎಲ್ಲಿ ರಿಮೂವ್ ಆಕೈತ್ರಿ ಸರ್ H2 ಅಂತಂದ್ರ ಎಸ್, ಈ H ತನ್ನ 2 ಎಲೆಕ್ಟ್ರಾನ್ ಅನ್ನ ಕೊಟ್ಟು H ಇದ್ದದ್ದು H+ ಆಗುತ್ತಾ, ಈ 2 ಎಲೆಕ್ಟ್ರಾನ್ ಅನ್ನ ತಗೊಂಡು ಏನಾಕೈತಪ್ಪ ಅಂತಂದ್ರೆ OH ಇದ್ದದ್ದು OH ಮೈನಸ್ ಆಗಿ ಮೈನಸ್ ಆಫ್ ವಾಟರ್ ರಿಮೂವ್ ಆಗುತ್ತೆ. ಈಗ ನೋಡ್ರಿ CH2 ಸಾರಿ ಎಸ್, ಒಂದೇ ನಿಮಿಷ, ಸಮಥಿಂಗ್ ಈಸ್ ಮೆಥನಾಲ್. ಒಂದು ಎಲ್ಲೋ ಸಾರಿ, ಇದು CH2 ಬರ್ತೀನಿ ನಾನು, ಸಾರಿ, ಇಲ್ಲಿ H ಬರಿಬೇಕು ನಾನು. ಓಕೆ, ಇದನ್ನ H ಅಂತ ಬರಿಬೇಕು, ನಾನು ಅಲ್ಲೇ ಮಿಸ್ಟೇಕ್ ಆಗೈತಿ. ಇದು H ಅಂತ ಇರ್ತದೆ, ಯಾಕಂದ್ರೆ ಇಲ್ಲಿ CH3 ಗ್ರೂಪ್ ಇಲ್ಲ, H ಐತಿ ಎಕ್ಸಾಕ್ಟ್ಲಿ. ಸೊ ಇಟ್ ಬಿಕಮ್ಸ್ ನೋಡ್ರಿ, ಈಗ OH ಆಯ್ತು, ಇದು ಗ್ರೂಪ್ ಏನು ಉಳಿತು ಹೇಳ್ರಿ, CH2 ಅಂತ ಉಳಿತು. ಈ ಜಾಗದಾಗ ಡಬಲ್ ಬಾಂಡ್, C ಡಬಲ್ ಬಾಂಡ್ O, CH3. ಹಂಗಾದ್ರೆ ನಮಗೆ ಆಪ್ಷನ್ಸ್ ಯಾವ್ಯಾವಪ್ಪ ಅಂತಂದ್ರೆ, ಒಂದು ವಾಟ್ ಈಸ್ ದ್ಯಾಟ್, question number 33, option number 3 is right answer. One, the methanol is react with propanol, it gives in antandre methyl vinyl ketone. Write the reaction and mark the answer, correct answer. Yes, next nodri hangadre question number 34, ketone can be prepared by anta kottaru. Ketone anna ಎದರಿಂತ್ರ ಪ್ರಿಪೇರ್ ಮಾಡ್ತಾರೋ ಅಂತ ಕೇಳಾರ. ಅಲ್ಲಿ ಕೆಳಗಡೆ ಆಪ್ಷನ್ಸ್ ಗಳದಾವು. ಒಂದೇ ಆಪ್ಷನ್ಸ್ ನೋಡೋಣ ಏನೈತೆ ಅಂತ. Question number 34, ketone can be prepared by the Rosenmund reduction reaction. This is preparation of aldehyde, not a ketone. ಮುಂದೆ ಬರ್ಕೋರಿ, for aldehyde ante. Stephen's reduction reaction, this is also the preparations of aldehyde, not for ketone. Option 3, both A and B ಅಂತ ಕೊಟ್ಟಾರ. Option 4, none of the above. Therefore ketone cannot be prepared by both Rosenmund reduction as well as Stephen's reduction reaction. Therefore our option is none of the above. Next question number 35 nodri, the carbon atom of the carbonyl group in ketone is anta kottaru. Ketone antandre question number 35. Question number 35, this is a ketone and ಅವ್ರು ಏನು ಕೇಳಾರ ಅಂತಂದ್ರೆ ಕಾರ್ಬನ್ ಆಟಮ್ ಆಫ್ ದ ಕಾರ್ಬೋನಿಲ್ ಗ್ರೂಪ್ ಅಂತ ಕೇಳಾರು. ದಿಸ್ ಇಸ್ ಕೀಟೋನ್. ಅಂಡ್ ಇಲ್ಲಿ ಇರ್ತಕ್ಕಂಥ ಇದ್ರದ್ದು ಏನು ಕೇಳ್ಯಾರ ಅಂತಂದ್ರೆ ಪ್ರೈಮರಿ ಐತೋ ಸೆಕೆಂಡರಿ ಐತೋ ಟರ್ಷರಿ ಐತೋ ಅಂತ ಕೇಳಾರು. ನಾನು ಹೇಳಿನ ನಿಮಗೆ. ಸೊ ಕಾರ್ಬೋನಿಲ್ ಗ್ರೂಪ್ ಸ್ಟ್ರಕ್ಚರ್ ಸ್ಟಡಿ ಮಾಡುವ ಹೇಳೀನಿ. ಇಟ್ ಈಸ್ ಅ ಸೆಕೆಂಡರಿ ಅಂಡ್ ಇಟ್ ಈಸ್ ಪ್ಲೇನಾರ್ ಸ್ಕ್ವೇರ್, ವಾಟ್ ಈಸ್ ದಟ್, ಪ್ಲೇನಾರ್ ಸ್ಟ್ರಕ್ಚರ್ ಅಂತ ಹೇಳಿನಿ. ಆಮೇಲೆ sp2 ಹೈಬ್ರಿಡೈಸ್ಡ್ ಅಂತ ಹೇಳಿನಿ. ಇಲ್ಲಿ ಇರ್ತಕ್ಕಂಥ ಕಾರ್ಬನ್ ಆಟಮ್ ಎಂಥದ್ದು ಇರುತ್ತಪ್ಪ ಅಂತಂದ್ರೆ ಇಟ್ ಈಸ್ ಸೆಕೆಂಡರಿ ಕಾರ್ಬನ್ ಆಟಮ್ ಇರುತ್ತೆ, ಟರ್ಷರಿ ಇರಂಗಿಲ್ಲ ಸರ್. ಅಲ್ರಿ ಒಂದು H ಇಲ್ಲಲ್ರಿ ಅಂತ ಅನ್ಬೋದು. ಸೊ ಇಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಈ C+O ಗ್ರೂಪ್ ಇರೋದ್ರಿಂದ ದ ಕಾರ್ಬನ್ ಆಟಮ್ ಆಫ್ ದ ಕಾರ್ಬೋನಿಲ್ ಕಂಪೌಂಡ್ ಈಸ್ secondary carbon atom. So option 2 is a right answer. Question number 35, option number 2 is a right answer. Next nodre, next question number 36 nodona. A ketone on reduction it gives and kotaru. Ketone antara, for example question number 36, I can write the general formula of the ketone. This is a exam, what is that, this is ketone. It is reduction and reduction by the on reduction. Reduction is nothing but a addition of hydrogen in the presence of palladium or platinum or nickel. Here ಈ ಎರಡು ಹೈಡ್ರೋಜನ್ ಒಂದು ಕಾರ್ಬನ್ ಅಟಮ್ ಅಟ್ಯಾಚ್ ಆಗುತ್ತೆ, ಒಂದು ಆಕ್ಸಿಜನ್ ಅಟ್ಯಾಚ್ ಆಗುತ್ತೆ. ಇಟ್ ಬಿಕಮ್ಸ್ RCHOH R ಅಂತ ಬರುತ್ತೆ. ಬಂದಿರತಕ್ಕಂಥ ಆಲ್ಕೋಹಾಲ್ ಎಂತ ಆಲ್ಕೋಹಾಲ್ ಬರುತ್ತಪ್ಪ ಅಂತಂದ್ರೆ ಇಟ್ ಈಸ್ ಸೆಕೆಂಡರಿ ಆಲ್ಕೋಹಾಲ್. ಎಸ್ ಆಪ್ಷನ್ ಐತೆ ನೋಡ್ರಿ. ಎಸ್ ಕ್ವಶನ್ ನಂಬರ್ 36, option number 2 is a right answer. Okay, next to question number 37 nodona. Iga question number 37, which of the following is an example of aldol condensation ಅಂತಂದರು. aldol condensation ಆಗಬೇಕಂತಂದ್ರೆ it must and should contains the alpha hydrogen atom. ಅದು ಕ್ರಾಸ್ aldol ಅಂತ ಕೊಟ್ಟಿಲ್ಲ, ಇವರು aldol ಕೊಟ್ಟಾರು. aldol ಅಂತಂದ್ರೆ ಎರಡು ಸೇಮ್ aldehyde ಇರಬೇಕು. ಪ್ಲಸ್ when these aldehydes are react with the alkali like NaOH ಜೊತೆ ರಿಯಾಕ್ಟ್ ಆಗಬೇಕು. ಅವಾಗ ನಮಗೆ ಏನು ಬರ್ತೈತಪ್ಪ ಅಂತಂದ್ರೆ ದಟ್ ಈಸ್ ಹೈಡ್ರಾಕ್ಸಿ aldehyde ಬರ್ತಾ. ಹೈಡ್ರಾಕ್ಸಿ aldehyde ದಟ್ ಈಸ್ ಅಲ್ಫಾ ಹೈಡ್ರಾಕ್ಸಿ ಬೀಟಾ ಹೈಡ್ರಾಕ್ಸಿ aldehyde ಕ ಏನಂತೀವಪ್ಪ ಅಂತಂದ್ರೆ ನಾವು aldol ಅಂತೀವಿ. ಎಸ್ ಆಪ್ಷನ್ 1 ಕೊಟ್ಟಾರ ಅವರು. ಆಪ್ಷನ್ 1 ಏನು ಕೊಟ್ಟಾರಪ್ಪ ಅಂತಂದ್ರೆ ಕ್ವಶನ್ ನಂಬರ್ 37, ಆಪ್ಷನ್ ನಂಬರ್ 1 ಏನು ಕೊಟ್ಟಾರ ಅಂತಂದ್ರೆ 2CH3CHO. ಎಕ್ಸಾಕ್ಟ್ಲಿ ರೈಟ್. ದಿಸ್ ಇಸ್ ನಥಿಂಗ್ ಬಟ್ ಅಲ್ಫಾ ಹೈಡ್ರೋಜನ್ ಆಟಮ್ ಅಂಡ್ 2 moles ಐತಿ. ಇದು ಏನಪ್ಪ ಅಂತಂದ್ರೆ
ದಿಸ್ ಈಸ್ ರಿಯಾಕ್ಟ್ ವಿತ್ ದ ಡೈಲ್ಯೂಟ್ NaOH. ಇಟ್ ಗಿವ್ಸ್ ಏನು ಬರ್ತೈತೆ ಅಂತ ಕೊಟ್ಟಾರೆ ಅಂತಂದ್ರೆ CH3 ನಂತರ CH ಒಂದು ಕಡೆ OH ಅಂತ ಕೊಟ್ಟಾರೆ, ಅದನ್ನು ಕೆಳಗಡೆ ಹಿಯರ್ ದೆನ್ CH2 and this is CHO. ಎಕ್ಸಾಕ್ಟ್ಲಿ ನೋಡ್ರಿ, ದಿಸ್ ಇಸ್ ಅ ಫಂಕ್ಷನಲ್ ಗ್ರೂಪ್. ಅದರ ಅಡ್ಜಸೆಂಟ್ ಸೈಡ್ ಅಲ್ಫಾ, ಅದರ ಅಡ್ಜಸೆಂಟ್ ಸೈಡ್ ಬೀಟಾ. ಹಂಗಾದ್ರೆ ಬೀಟಾಗ ಹೈಡ್ರಾಕ್ಸಿ ಗ್ರೂಪ್ ಐತೆ ಅಂದ್ರೆ ದಿಸ್ ಇಸ್ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಅಂತೀವಿ. ಈ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ಗ ಏನಂತೀವಪ್ಪ ಅಂತಂದ್ರೆ ನಾವು ಎಲ್ಡಾಲ್ ಅಂತೀವಿ. ಎಸ್, ನಮ್ದು ಆನ್ಸರ್ ಒಂದೇದ ಕ್ವಶನ್ ನಂಬರ್ 37 ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್. ಬಟ್ ಎರಡನೇದು ಮೂರನೇದು ಯಾಕೆ ಆಗಂಗಿಲ್ಲ ಅಂತ ನೋಡೋಣ. ಎರಡನೇದಂತರೂ ಆಗಂಗಿಲ್ಲ, ಯಾಕಂದ್ರೆ ಎರಡನೇದು ಏನಾಗೈತೆ ಹೇಳ್ರಿ, ವಿಚ್ ಡು ನಾಟ್ ಹ್ಯಾವಿಂಗ್ ದ ಅಲ್ಫಾ ಹೈಡ್ರೋಜನ್ ಆಟಮ್. ಎರಡನೇ ಆಪ್ಷನ್ ನೋಡ್ರಿ HCHO ಅಂತ ಐತೆ, ಇದಾವೆ ಈಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ NaOH ಅಂತ ಐತಿ. ಅದು ಒಂದೇ ಮೂಲ ಕೊಟ್ಟಾರ ಅವರು, ದೇರ್ ಫೋರ್ ಅಲ್ಡಾಲ್ ಕಂಡೆನ್ಸೇಷನ್ ಆಗಂಗಿಲ್ಲ ಅದು. ನೆಕ್ಸ್ಟ್ ಮೂರನೇ ಆಪ್ಷನ್ ನೋಡ್ರಿ, C6H5CHO ಆ್ಯಂಡ್ HCHO ಅಂತ ಕೊಟ್ಟಾರು, ಅಲ್ಲಿ ಅಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ, ದೇರ್ ಫೋರ್ ದಿಸ್ ಇಸ್ ಆಲ್ಸೋ ನಾಟ್ ಅಪ್ಲಿಕೇಬಲ್ ಫಾರ್ ಅಲ್ಡಾಲ್. ಆ್ಯಂಡ್ ಮೂರನೇದು ನೋಡ್ರಿ, ಕೀಟೋನ್ ಕೊಟ್ಟಾರ ಅವರು, ಕೀಟೋನ್ಗೂ ಸಹಿತ ನಮ್ಗೆ ಏನಪ್ಪಾ ಅಂತಂದ್ರೆ ರಿಯಾಕ್ಷನ್ ಅಲ್ಡಾಲ್ ಕಂಡೆನ್ಸೇಷನ್ ಆಗಂಗಿಲ್ಲ. ಸೊ ದೇರ್ ಫೋರ್ ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 37 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ರೈಟ್ ದ ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 38 ಹೋಗೋಣ ಈಗ. ಕ್ವಶನ್ ನಂಬರ್ 38 ಏನೈತಿ ಅಂತಂದ್ರೆ, ದಟ್ ಈಸ್ ಸೈಕ್ಲೋಹೆಕ್ಸನೋನ್ ಈಸ್ ಸಬ್ಜೆಕ್ಟೆಡ್ ಟು ದ ರಿಡಕ್ಷನ್ ಬೈ NaBH4 ದ ಪ್ರಾಡಕ್ಟ್ ಈಸ್ ಅಂತ ಕೇಳಾರ ಅವರು. ಫಸ್ಟ್ ಸೈಕ್ಲೋಹೆಕ್ಸನೋನ್ ಅಂತಂದ್ರೆ ಬರೀಲಿಕ್ಕೆ ಬರಬೇಕು. ದಿಸ್ ಇಸ್ ಸೈಕ್ಲೋಹೆಕ್ಸೇನ್, ಯು ಆಲ್ ನೋ ಅಬೌಟ್ ದಿಸ್. ದಿಸ್ ಇಸ್ ಸೈಕ್ಲೋಹೆಕ್ಸೇನ್ ಆ್ಯಂಡ್ ದಿಸ್ ಇಸ್ ಸೈಕ್ಲೋಹೆಕ್ಸನಾನ್. Okay, this is cyclohexanon and this is reduced by the sodium borohydride. This is one of the good reducing agent. Yes, addition of reduction annangidu, addition of hydrogen. Yes, idukku hydrogen attach agutta, idukku hydrogen attach agutta. This becomes ಏನಾಗುತ್ತೈತಪ್ಪ ಅಂತಂದ್ರೆ, so ketone becomes ಏನಾಗಿರ್ತೈತಿ ಹೇಳ್ರಿ, ಇಲ್ಲಿ O ಇದ್ದ ಜಾಗದಾಗ OH ಡಬಲ್ ಬಾಂಡ್ ಇದ್ದ ಜಾಗದಾಗ ಸಿಂಗಲ್ ಬಾಂಡ್ ಇರ್ತೈತಿ. ಇಲ್ಲೂ ಒಂದು H ಬಂದು ಅಟ್ಯಾಚ್ ಆಗುತ್ತೆ, ಇಲ್ಲೂ ಒಂದು H ಬಂದು ಅಟ್ಯಾಚ್ ಆಗುತ್ತೆ. ಇಟ್ ಬಿಕಮ್ಸ್ ಏನಪ್ಪಾ ಅಂತಂದ್ರೆ ಸೈಕ್ಲೋಹೆಕ್ಸನಾಲ್ ಕಾಂಪೌಂಡ್. ಸೈಕ್ಲೋಹೆಕ್ಸನಾನ್ ಟು ಸೈಕ್ಲೋಹೆಕ್ಸನಾಲ್. ಈಗ ಜಸ್ಟ್ ಆಗಲೇ ನೋಡ್ರಿ ಕೀಟೋನ್ ಹೇಳಿದೀವಲ್ಲ ಅದ ಟೈಪು. ಹಿಂಗೆ ಬರ್ದಿದ್ದು ನಾನು, ಹಿಂಗೆ ಬರ್ದಿದ್ನಿ, ಅದಕ್ಕೆ H2 ಅನ್ನು ಆ್ಯಡ್ ಮಾಡಿದ್ನಿ. ಅವಾಗ ಏನು ಬರ್ದಿದ್ನಿ ಹೇಳ್ರಿ, ಈ ಕಡೆ ಒಂದು H ಇಲ್ಲೊಂದು OH, ಸೆಕೆಂಡರಿ ಆಲ್ಕೋಹಾಲ್ ಅಂತೇಳಿ. ಸೊ ಲೈಕ್ ದ್ಯಾಟ್ ಓನ್ಲಿ. ಸೊ ಹಿಯರ್ ಸೈಕ್ಲೋಹೆಕ್ಸನಾನ್ ಬಿಕಮ್ಸ್ ಸೈಕ್ಲೋಹೆಕ್ಸನಾಲ್. ಆಪ್ಷನ್ಸ್ ಹುಡುಕ್ಯಾಡ್ರಿ ಹಂಗಾದ್ರೆ ಎಷ್ಟನೇ ಆಪ್ಷನ್ಸ್ ಐತಿ ನೋಡ್ರಿ. ಫಸ್ಟ್ ಆಪ್ಷನ್ ಈಸ್ ಸೈಕ್ಲೋಹೆಕ್ಸೇನ್ ಅಂತ ಐತಿ, ಸೆಕೆಂಡ್ ಆಪ್ಷನ್ ಈಸ್ ಸೈಕ್ಲೋಹೆಕ್ಸನಾಲ್ ಅಂತ ಐತಿ, ಥರ್ಡ್ ಆಪ್ಷನ್ ಈಸ್ ಸೈಕ್ಲೋಹೆಕ್ಸಾಡೀನ್ ಅಂತ ಐತಿ, ಫೋರ್ತ್ ಆಪ್ಷನ್ ಈಸ್ ಸೈಕ್ಲೋಹೆಕ್ಸನಾಲ್. Exactly, option number 4 is right answer and write this reaction. Next question number 39 ನೋಡ್ರಿ ಈಗ. Yes, question number 39. Formaldehyde is distinguished from the acetaldehyde by use of ಅಂತ ಕೊಟ್ಟಾರೋ. ಎಸ್, ಆಪ್ಷನ್ಸ್ಗಳು ನೋಡ್ಕೋತ ಹೋಗೋಣ. ಫಾರ್ಮಾಲ್ಡಿಹೈಡು ಮತ್ತು ಅಸಿಟಾಲ್ಡಿಹೈಡು ವೆರಿ ಇಂಪಾರ್ಟೆಂಟ್. Question number 39. Yes, formaldehyde is nothing but HCHO. Acetaldehyde is nothing but a CH3CHO. So he is distinguished by and kotaru. CHIPS reagent andaru. CHIPS reagent is nothing but it is used for the detection of aldehyde, mainly from the staining tissues in the biological compounds. Okay, staining tissues ಅಂತಾರು. ಟಿಶ್ಯೂಸ್, ಬಯಾಲಜಿಕಲ್ ಟಿಶ್ಯೂಸ್ ಅಂತ ಇರ್ತಕ್ಕಂಥ ಸ್ಟೇನನ್ನು, ಅದರಾಗಿರ್ತಕ್ಕಂಥ ಆಲ್ಡಿಹೈಡ್ಗಳನ್ನು ಟೆಸ್ಟ್ ಮಾಡೋಕೆ ಚಿಪ್ಸ್ ರಿಯೇಜೆಂಟನ್ನು ಯೂಸ್ ಮಾಡ್ತಾರೆ. ಅದು ಏನನ್ನೋದು ಹೇಳ್ತೀನಿ. ಟಾಲರೆನ್ಸ್ ರಿಯೇಜೆಂಟ್, ಇಟ್ ಈಸ್ ಬೋತ್ ಡಿಟೆಕ್ಷನ್ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಫಿಲ್ಲಿಂಗ್ ಸೊಲ್ಯೂಷನ್ ಈಸ್ ಫಾರ್ ಆಲ್ಡಿಹೈಡ್ಸ್ ಓನ್ಲಿ. ಬಟ್ NaOH in iodine ಅಂತ ಐತಲ್ಲ, NaOH in the presence of iodine, this is called as iodoform test ಅಂತಾರೆ. ಇದಕ್ಕೆ ಏನಂತಾರೆ ಹೇಳ್ರಿ, iodoform test. Iodoform test is also test for aldehyde, but ಇದೇನೈತಲ್ಲ ಇದ್ರ ಜೋಡಿ ರಿಯಾಕ್ಟ್ ಆಗಂಗಿಲ್ಲ. ಫಾರ್ಮಾಲ್ಡಿಹೈಡ್ ಡು ನಾಟ್ ಗಿವ್ ಅ iodoform test. ಎಸ್ ಎಸ್, ಇದಕ್ಕೊಂದು ರೀಸನ್ ಬರ್ಕೋಬೇಕು. ಫಾರ್ಮಾಲ್ಡಿಹೈಡ್ do not give iodoform test. Formaldehyde do not give iodoform test. Therefore we can easily distinguish formaldehyde as well as
ಅಸಿಟಾಲ್ಡಿಹೈಡ್. ಹಂಗಾದ್ರೆ ನಮ್ದು ಆಪ್ಷನ್ ಯಾವುದು ಕರೆಕ್ಟ್ಪ ಅಂತಂದ್ರೆ ಫೋರ್ತ್ ಒನ್ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಫಾರ್ಮಾಲ್ಡಿಹೈಡ್. ಮೇನ್ಲಿ ಫಾರ್ಮಾಲ್ಡಿಹೈಡ್ ಬರ್ತಂದ್ರೆ ಐಡೋಫಾರ್ಮ್ ಟೆಸ್ಟ್ ತಲೆಗೆ ಇಟ್ಕೊಂಡ್ಬಿಡ್ರಿ. ಇದನ್ನ ಕೊಟ್ರ ಅಂತಂದ್ರೆ ತಿಳ್ಕೊಂಡ್ಬಿಡ್ಬೇಕು. ಇದನ್ನ ಹೆಂಗೆ ಡಿಸ್ಟಿಂಗ್ವಿಶ್ ಮಾಡ್ತೀರಿ, ಸಪ್ರೇಟ್ ಮಾಡ್ತೀರಿ ಅಂದ್ರೆ ಒಂದು ಟೆಸ್ಟ್ ಹೇಳ್ಬೇಕು ಅದಕ್ಕೆ ನೀವು, ಐಡೋಫಾರ್ಮ್ ಟೆಸ್ಟ್, ದಟ್ ಈಸ್ NaOH ಇನ್ ಅಯೋಡಿನ್ ಅಂದಂಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 40 ನೋಡೋಣ ಈಗ. ಎಸ್, ದ ಚಿಪ್ಸ್ ರಿಯೇಜೆಂಟ್ ಅಂತ ಕೊಟ್ಟಾರ. ವೆರಿ ಇಂಪಾರ್ಟೆಂಟ್, ಕೀಪ್ ಇನ್ ಮೈಂಡ್, ವೆರಿ ಇಂಪಾರ್ಟೆಂಟ್ ಇದು. ಚಿಪ್ಸ್ ರಿಯೇಜೆಂಟ್ ಅಂತಂದ್ರೆ ಚಿಪ್ಸ್ ರಿಯೇಜೆಂಟ್ ಇಟ್ ಈಸ್ ನಥಿಂಗ್ ಬಟ್, ನೋಟ್ ಅಂತ ಬರ್ಕೊಂಡ್ಬಿಡ್ಬೇಕು, ಈಸ್ ಯೂಸ್ ಟು ಟೆಸ್ಟ್ for aldehydes found in staining of biological tissues. Yes, mainly chips reagent ಅನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ for the test of aldehydes used in the staining of the biological tissues. ಎಸ್, ಹಂಗಾದ್ರೆ ಏನೇನು ಕಾಂಪೋಸಿಷನ್ ಇದ್ರಾಗಿರ್ತೈತೆ ಅಂತಂದ್ರೆ ದಿಸ್ ಇಸ್ ದ ಕಾಂಪೋಸಿಷನ್. ಚಿಪ್ಸ್ ರಿಯೇಜೆಂಟ್ ಅಂದ್ರೆ ಕಾಂಪೋಸಿಷನ್ ಅಂತ ಬರ್ತಾನೆ, ದಟ್ ಈಸ್ ಫಸ್ಟೀನ್ ಡೈ ಅನ್ನೋದು ಒಂದು ಕಾಂಪೌಂಡ್ ಇರ್ತೈತಿ. ದಿಸ್ ಇಸ್ ರೆಡ್ ಇನ್ ಕಲರ್ ಆರ್ ಪರ್ಪಲ್ ಇನ್ ಕಲರ್, ಪ್ಲಸ್ ಇದಕ್ಕೆ ಇನ್ನೊಂದು ಏನಿರ್ತೈತಿಪ್ಪ ಅಂತಂದ್ರೆ ಪ್ಯಾರಾ ರೋಸ್ ಆನಿಲೀನ್ ಇರುತ್ತೆ. ಎಸ್, ದಟ್ ಈಸ್ ಫಸ್ಟೀನ್ ಡೈ ಆಸ್ ವೆಲ್ ಆಸ್ ಇನ್ನೊಂದು ಏನಿರ್ತೈತಿಪ್ಪ ಅಂತಂದ್ರೆ ಪ್ಯಾರಾ ರೋಸ್ ಆನಿಲೀನ್. ಇದಕ್ಕೆ ಏನಂತೀವಪ್ಪ ಅಂತಂದ್ರೆ ನಾವು ಮ್ಯಾಜೆಂಟಾ ಕಲರ್ ಅಂತೀವಿ. ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ದಟ್ ಈಸ್ ಸೋಡಿಯಂ ಬೈಸಲ್ಫೈಟ್ ಇರುತ್ತಾ, ಈ ಟೋಟಲ್ ಕಾಂಪೋಸಿಷನ್ಕನ ನಾವು ಏನಂತೀವಿ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಜೆಂಟಾ ಕಲರ್ ಅಂತೀವಿ. ಯಾವ್ದು ಹೇಳ್ರಿ ಇದ? ಮ್ಯಾಜೆಂಟಾ ಕಲರ್. ಆ ಟೋಟಲ್ ಕಾಂಪೋಸಿಷನ್ಗೆ ಏನಂತೀವಿ ಹೇಳ್ರಿ? ಮ್ಯಾಜೆಂಟಾ ಕಲರ್. ಮೇನ್ಲಿ ಯಾವ ಕಲರ್ ಇರ್ತೈತಿಪ್ಪ ಅಂತಂದ್ರೆ ವಿಚ್ ಈಸ್ ಪರ್ಪಲ್ ಇನ್ ಕಲರ್. ಈ ಒಂದು ಮ್ಯಾಜೆಂಟಾ ಕಲರ್ ಈಸ್ ಡಿಕಲರೈಸ್ ವಿತ್ ಸಲ್ಫರಸ್ ಆಸಿಡ್, ದಟ್ ಈಸ್ ಚಿಪ್ಸ್ ರಿಯೇಜೆಂಟ್ ಅಂತಂದ್ರೆ ಹೇಳಬೇಕು. ದಟ್ ಈಸ್ ಮ್ಯಾಜೆಂಟಾ ಕಲರ್ ಈಸ್ ಡಿಕಲರೈಸ್ಡ್ ವಿತ್ ಸಲ್ಫರಸ್ ಆಸಿಡ್. ಏನು ಸರ್ ಮ್ಯಾಜೆಂಟಾ ಕಲರ್ ಅಂದ್ರೆ ಏನೇನು ಇರ್ತೈತಿ ಚಿಪ್ಸ್ ರಿಯೇಜೆಂಟ್ ಅಂತಂದ್ರೆ ಫಸ್ಟೀನ್ ಡೈ ಇರುತ್ತಾ, ಪ್ಯಾರಾ ರೋಸಾನಿಲಿನ್ ಇರುತ್ತಾ, ಪ್ಲಸ್ ಆಫ್ ಸೋಡಿಯಂ ಬೈಸಲ್ಫೈಟ್ ಇರುತ್ತಾ. ಇದರ ಸ್ಟ್ರಕ್ಚರ್ ನಿಮಗೆ ಹೆಂಗೆ ತೆಗಿಬೇಕಂತಂದ್ರೆ ಎಸ್ ಇದನ್ನ ಬರ್ಕೋರಿ. ಫಸ್ಟ್ ಆಪ್ಷನ್ ಇಲ್ಲಿ ಚಿಪ್ಸ್ ರಿಯೇಜೆಂಟ್ ಅಂತ ಅನ್ನೋದು ದಟ್ ಈಸ್ ಆಪ್ಷನ್ ನಂಬರ್ 1, ದಟ್ ಈಸ್ ಮ್ಯಾಜೆಂಟಾ ಕಲರ್, ದಟ್ ಈಸ್ ಮ್ಯಾಜೆಂಟಾ ಸೊಲ್ಯೂಷನ್ ಡಿಕಲರೈಸ್ಡ್ ವಿತ್ ದ ಸಲ್ಫರಸ್ ಆಸಿಡ್. ಆಪ್ಷನ್ ನಂಬರ್ 1 ನೀಟಾಗಿ ಬರ್ಕೋರಿ. ಇದನ್ನ ಬಹಳ ಇಂಪಾರ್ಟೆಂಟ್ ಇದು. ಚಿಪ್ಸ್ ರಿಯೇಜೆಂಟ್ ಅಂದ್ರೆ ಎಲ್ಲಿ ಯೂಸ್ ಮಾಡ್ತಾರೋ ಅಂತ ಕೇಳ್ತಾರೋ. ಎಸ್, ಅದನ್ನ ನೀವು ಕರೆಕ್ಟಾಗಿ ಬರ್ಕೋರಿ. ಎಸ್, ಕಾಣಿಸ್ತಲ್ಲ. ನೆಕ್ಸ್ಟ್ ನೋಡ್ರಿ, ಹಂಗಾದ್ರೆ ಇದ್ರದ್ದು ನಾನು ಸ್ಟ್ರಕ್ಚರ್ ಬರಿತೀನಿ. ಚಿಪ್ಸ್ ರಿಯೇಜೆಂಟ್, ವಾಟ್ ಈಸ್ ಡ್ರಾ ದ ಸ್ಟ್ರಕ್ಚರ್ ಆಫ್ ಚಿಪ್ಸ್ ರಿಯೇಜೆಂಟ್ ಅಂತ ಕೇಳಿದ್ರೆ ಡ್ರಾ ದ ಸ್ಟ್ರಕ್ಚರ್ ಆಫ್ ಚಿಪ್ಸ್ ರಿಯೇಜೆಂಟ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ಅ ಚಿಪ್ಸ್ ರಿಯೇಜೆಂಟ್. ಓಕೆ, write the structure of chips reagent. Yes, yes, this is called as chips reagent. 1 2 3 1 2 3. Yes, this is called as chips reagent. Here double bond, here carbon double bond. ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಚಿಪ್ಸ್ ರಿಯೇಜೆಂಟ್ ಅಂತೀವಿ. ಕಲರ್ ಯಾವುದೈತೆ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಹೇಳ್ರಿ? ದಿಸ್ ಈಸ್ ಫಸ್ಟೀನ್ ಡೈ ಕಲರ್. ಚಿಪ್ಸ್ ರಿಯೇಜೆಂಟ್ ಈಸ್ ಫಸ್ಟೀನ್ ಡೈ ಕಲರ್. ರೈಟ್ ದ ಸ್ಟ್ರಕ್ಚರ್ ಆ್ಯಂಡ್ ಫಾರ್ ಕ್ವಶನ್ ನಂಬರ್ 40 ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಹಂಗಾದ್ರೆ ಕ್ವಶನ್ ನಂಬರ್ 41 ನೋಡೋಣ. ಈಗ ಏನೈತಿ ಕ್ವಶನ್ ನಂಬರ್ 41 ಅಂತಂದ್ರೆ ಪ್ಯಾರಾಲ್ಡಿಹೈಡ್ ಈಸ್ ಅಂತ ಕೊಟ್ಟಾರು. ಎಸ್ ಸರ್, ಪ್ಯಾರಾಲ್ಡಿಹೈಡ್ ಅಂತಂದ್ರೆ ಏನ್ರಿ? ಪ್ಯಾರಾಲ್ಡಿಹೈಡ್ ಅಂತಂದ್ರೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ನಿಮಗೆ. ಇವತ್ತು ಹೇಳ್ತಕ್ಕಂಥ ಈ ವಿಡಿಯೋ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ನಾಗ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಇರ್ತಾವೆ. ಅದ್ರ ಸಲುವಾಗಿ ಈ ವಿಡಿಯೋ ಯಾರು ತಪ್ಪಿಸಿರ್ತೀರಿ ಅವರು ಭಾಳಷ್ಟು ನಿಮಗೆ ಮಾರ್ಕ್ಸ್ ಲಾಸ್ ಆಗ್ತಾವೆ ಅನಿಸ್ತೈತಿ. ಈಗ ಈ ವಿಡಿಯೋ ಕರೆಕ್ಟ್ ನೋಡಿದ್ರಿ ಅಂತಂದ್ರೆ ನೀವು
ಈ ಕ್ವಶನ್ಸ್ ಕರೆಕ್ಟ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಮಿನಿಮಮ್ 10 ಕ್ವಶನ್ಸ್ಗಳನ್ನು ಈಸಿ ಇದರನ್ನು ಈ ಮಟೀರಿಯಲನ್ನು 10 ಕ್ವಶನ್ಸ್ ಹಾಕಿ ನಾನು 10 to 12 ಕ್ವಶನ್ಸ್, ಸಾರಿ ನಾಟ್ 10, 12 ಕ್ವಶನ್ಸ್ಗಳನ್ನು ಹಾಕಿನಿ ಇದೇ ಮೆಟೀರಿಯಲ್ ನಾನು. ಓಕೆ, ಸೊ ಅದ್ರ ಸಲುವಾಗಿ ನೀಟಾಗಿ ಎಲ್ಲರೂ ಈ ಮಟೀರಿಯಲ್ಲು ಈಗೆಲ್ಲ ವಿಡಿಯೋ ಕರೆಕ್ಟ್ ನೋಡ್ರಿ, ಎಲ್ಲ ಸಾಲ್ವ್ ಕರೆಕ್ಟ್ ಮಾಡಿರಿ, ಮಾಡಿದರೆ ನೀವು ಆನ್ಸರ್ ಈಸಿಲಿ ಆನ್ಸರ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ ಹಂಗಾದ್ರೆ ಕ್ವಶನ್ ನಂಬರ್ 41. ಪ್ಯಾರಾಲ್ಡಿಹೈಡ್ ಈಸ್ ಅಂತ ಕೇಳಾರ. ಪ್ಯಾರಾಲ್ಡಿಹೈಡ್ ಈಸ್ ನಥಿಂಗ್ ಬಟ್ ಪ್ಯಾರಾಲ್ಡಿಹೈಡ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ದಿಸ್ ಇಸ್ ಅ ಆಲ್ಡಿಹೈಡ್, ದಿಸ್ ಇಸ್ ಕಾಲ್ಡ್ ಆಸ್ ಅಸಿಟಾಲ್ಡಿಹೈಡ್. Acetaldehyde, that is 3 moles of acetaldehyde is react with concentrated H2SO4. It becomes ಏನಪ್ಪಾ ಅಂತಂದ್ರೆ ಪ್ಯಾರಾಲ್ಡಿಹೈಡ್. ಪ್ಯಾರಾಲ್ಡಿಹೈಡ್ ಅಂತಂದ್ರೆ ಏನ್ರಿ ಸರ್ ಹಂಗಾದ್ರೆ ಅಂತಂದ್ರೆ ಹಿಯರ್ 3. This is called as, this is a trimer form of acetaldehyde. Trimer of acetaldehyde or ಇದಕ್ಕೆ ಏನಂತೀವಿ ಅಂತಂದ್ರೆ ನಾವು ಪ್ಯಾರಾಲ್ಡಿಹೈಡ್. This is called as ಪ್ಯಾರಾಲ್ಡಿಹೈಡ್. ಅದನ್ನ ಒಂದು ವೇಳೆ ಡೈಲ್ಯೂಟ್ H2SO4 ಜೊತೆ ರಿಯಾಕ್ಟ್ ಆದ್ರೆ ಮತ್ತೆ ಏನಾಗ್ತೈತಪ್ಪ ಅಂತಂದ್ರೆ ಅದು ಅಸಿಟಾಲ್ಡಿಹೈಡ್ ಆಗುತ್ತಾ. ಎಸ್, ದಿಸ್ ಇಸ್ ನಥಿಂಗ್ ಬಟ್ ಏನಂತೀವಿ ಅಂತಂದ್ರೆ ದಟ್ ಈಸ್ ಅ ಪ್ಯಾರಾಲ್ಡಿಹೈಡ್. ಟ್ರೈಮರ್ ಫಾರ್ಮ್ ಆಫ್ ಅಸಿಟಾಲ್ಡಿಹೈಡ್ ಈಸ್ ನಥಿಂಗ್ ಬಟ್ ಅ ಪ್ಯಾರಾಲ್ಡಿಹೈಡ್. ಓಕೆ, ನೆಕ್ಸ್ಟ್ ಹಂಗಾದ್ರೆ ಆಪ್ಷನ್ ನೋಡ್ರಿ, ಎಷ್ಟನೇ ಆಪ್ಷನ್ ಐತಿ ಸರ್ಚ್ ಮಾಡ್ರಿ. ಎಸ್, ನಿಮ್ಗೆ ಇನ್ನೊಂದು ವರ್ಕ್ ನಾನು ಇದ್ರ ಸ್ಟ್ರಕ್ಚರ್ ಬರೋದು ಕಳಿಸ್ಬೇಕು ನಾವು. ರೈಟ್ ದ ಸ್ಟ್ರಕ್ಚರ್ ಆಫ್ ಪ್ಯಾರಾಲ್ಡಿಹೈಡ್. ಸರ್ಚ್ ಮಾಡ್ರಿ, ಎಲ್ಲಿ ಸರ್ಚ್ ಮಾಡ್ತೀರಿ ಸರ್ಚ್ ಮಾಡ್ರಿ, ಸರ್ಚ್ ಮಾಡಿ ಈ ಪ್ಯಾರಾಲ್ಡಿಹೈಡ್ ಸ್ಟ್ರಕ್ಚರ್ ನಾನು ಬರೆದು ಸೆಂಡ್ ಮಾಡಬೇಕು. ಅಂದ್ರೆ ನೀವು ಈ ವಿಡಿಯೋ ನೋಡಿರಲಿಲ್ಲ ನನಗೆ ಕನ್ಫರ್ಮ್ ಆಗುತ್ತೆ. ಈ ವಿಡಿಯೋ ನೋಡಿದ್ರಿ ಅಂತಂದ್ರೆ 12 ಕ್ವಶನ್ ಟಚ್ ಮಾಡ್ತೀರಿ ನೀವು. ಕ್ವಶನ್ ಪೇಪರ್ ಸಂಡೇ ಇರ್ತಕ್ಕಂಥ ಟೆಸ್ಟ್ ನಾನು ವೆರಿ ಇಂಪಾರ್ಟೆಂಟ್. ಓಕೆ, ಬರೀ ನೀವು ಸಿನಾಪ್ಸಿಸ್ ಏನು ಬರ್ಸೇನಿಲ್ಲ, ನಾನು ಸಿನಾಪ್ಸಿಸ್ ಹೇಳೇನಿಲ್ಲ, ಥಿಯರಿ ಹೇಳುವಾಗ ವಿಡಿಯೋ ಹೇಳುವಾಗ ಬರ್ಕೊಂಡು ಬಂದಿರಲಿಲ್ಲ ನೀವು, ಅದನ್ನ ಅಷ್ಟೇ ಓದ್ಕೊಂಡು ಬಂದರೂ ನಿಮ್ಗೆ ಕ್ವಶನ್ಸ್ಗಳು ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ಮೇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ರಿಯಾಕ್ಷನ್ಸ್ಗಳನ್ನು ನೋಡ್ಕೋರಿ, ರಿಯೇಜೆಂಟ್ಗಳನ್ನು ನೋಡ್ಕೋರಿ. ರೋಸನ್ಮಂಡು, ಸ್ಟೆಫನ್ಸು, ಎಟಾರ್ಡು, ಗಟರ್ಮನ್ ಕೋಚು ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ಗಳನ್ನ ನೋಡ್ಕೋರಿ, ರಿಯೇಜೆಂಟ್ ನೋಡ್ಕೋರಿ. ನಾನು ನೋಟು ಇಂಪಾರ್ಟೆಂಟ್ ಅಂತ ಬರ್ಸಿದ್ದು ನೋಡ್ಕೋರಿ. ಓಕೆ, ಆಮೇಲೆ ಈ ಕ್ವಶನ್ಸ್ ಸಾಲ್ವ್ ಮಾಡಿಲ್ಲ, ಈ ಕ್ವಶನ್ ಪೇಪರನ್ನು ನೋಡ್ಕೊಂಬರ್ರಿ. ಇಷ್ಟು ನೋಡ್ಕೊಂಬಂದ್ರೆ ನೀವು ಈಸಿ ಟಚ್ ಮಾಡ್ತೀರಿ ಕ್ವಶನ್ಸ್ಗಳು. ಓಕೆ, ಅದರ ಸಲುವಾಗಿ ನಾನು ಭಾಳ ಸರಿ ಹೇಳಕತ್ತೀನಿ. ಈಗ ನೀವು ಈ ಕ್ವಶನ್ ಪೇಪರ್ನ ಈ ವಿಡಿಯೋನ ಕಂಪಲ್ಸರಿ ನೋಡಿ ಈ ಪ್ಯಾರಾಲ್ಡಿಹೈಡ್ ಸ್ಟ್ರಕ್ಚರ್ ನನಗೆ ಸೆಂಡ್ ಮಾಡಬೇಕು. ಎಸ್, ಆಪ್ಷನ್ ನಂಬರ್ ಎಷ್ಟು ನೋಡ್ರಿ ಹಂಗಾದ್ರೆ ದಟ್ ಈಸ್ ಅ ಟ್ರೈಮರ್ ಆಫ್ acetaldehyde. Question number 41 is option 2 is right answer. Next ನೋಡ್ರಿ, a typical compound undergoes Cannigerose reaction as well as aldol condensation. It is Cannigerose ಆಗಬೇಕಂತಂದ್ರೆ which do not having the alpha hydrogen atom, but aldol ಆಗಬೇಕಂತಂದ್ರೆ which is having the alpha hydrogen atom. ಒಂದೇ ಆಪ್ಷನ್ ಐತೆ ನೋಡ್ರಿ ನಮಗ CH3 ಟ್ವೈಸ್ ಅಂತ ಕೊಟ್ಟಾನ. ಅದನ್ನ ಹಿಂಗೆ ಬರ್ಕೋತೀನಿ ನಾನು, CH3 ಸಿಂಗಲ್ ಬಾಂಡ್ CH3 HCHO ಇದನ್ನ ಕೊಟ್ಟಾನ ಒಂದೇ ಆಪ್ಷನ್. ಎರಡನೇ ಆಪ್ಷನ್ ಏನು ಕೊಟ್ಟಾನ ಅಂತಂದ್ರೆ ಐ ಥಿಂಕ್ ಕ್ವಶನ್ ನಂಬರ್ 42 ಇದು. ಎರಡನೇ ಆಪ್ಷನ್ ಏನು ಕೊಟ್ಟಾನ ಅಂತಂದ್ರೆ HCHO ಕೊಟ್ಟಾನ. ದಿಸ್ ಇಸ್ ಓನ್ಲಿ ಫಾರ್ ಯಾವ ರಿಯಾಕ್ಷನ್ ಆಕೈತಿ ಹೇಳ್ರಿ, ಇದಕ್ಕೆ ಕ್ಯಾನಿಜರೋಸ್ ಆಗುತ್ತೆ. ಆಪ್ಷನ್ 3 ಏನು ಕೊಟ್ಟಾನ ಅಂತಂದ್ರೆ C6H5CHO ಅಂತ ಕೊಟ್ಟಾನು. ದಿಸ್ ಇಸ್ ಆಲ್ಸೋ ಫಾರ್ ಯಾವ್ದು ರಿಯಾಕ್ಷನ್ ಹೇಳ್ರಿ, ಕ್ಯಾನಿಜರೋಸ್ ರಿಯಾಕ್ಷನ್. ಫೋರ್ತ್ ಆಪ್ಷನ್ ನೋಡ್ರಿ, ಫೋರ್ತ್ ಆಪ್ಷನ್ ಏನೈತಪ್ಪ ಅಂತಂದ್ರೆ CH3CHO ಅಂತ ಕೊಟ್ಟಾನು. ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ aldol ರಿಯಾಕ್ಷನ್. ಎಸ್, ಹಂಗಾದ್ರೆ ಇದು aldol ಆಗುತ್ತಾ, ಇದು ಕ್ಯಾನಿಜರೋಸ್ ಆಗುತ್ತಾ, ಇದು ಕ್ಯಾನಿಜರೋಸ್ ಆಗುತ್ತಾ ಅಂತಂದ್ರೆ ಇದು ಬೋತ್ ಕ್ಯಾನಿಜರೋಸ್ ಆಸ್ ವೆಲ್ ಆಸ್ aldol ಅಂತಂದ್ರೆ ಒಂದ್ ವೇಳೆ H ಐತೆ ಅನ್ನೋ ಸಲುವಾಗಿ aldol, ಈ H ತೆಗೆದು ನಾನು ಇಲ್ಲಿ CH3 ಹಾಕಿನಿ ಅಂತಂದ್ರೆ ಕ್ಯಾನಿಜರೋಸ್. ಸೊ ದೇರ್ ಫೋರ್ ಆಪ್ಷನ್ 1 ಏನಾಗುತ್ತೈತಪ್ಪ ಅಂತಂದ್ರೆ ನಮ್ಗೆ ಇಟ್ is applicable for both aldol condensation as well as Cannigerose reaction. That is question number 42. Option number 1 is right answer. Next question number 43 ನೋಡೋಣ ಈಗ. ವೆರಿ ಇಂಪಾರ್ಟೆಂಟ್ ಇದು question number 43. Yes, a formaldehyde when treated with the KOH gives a methanol and potassium formate. The reaction is known as ಅಂತ ಕೊಟ್ಟರು. Formaldehyde ಅಂದ್ರೆ question number 43. Question number 43. Formaldehyde, that is 2 moles of formaldehyde is react with KOH
it gives methanol, that is CH3, that is 50% of KOH, half KOH, CH3OH plus of HCOOK. Yes, this is already know, it is called as ಯಾವ ರಿಯಾಕ್ಷನ್ ಅಂತ ಹೇಳ್ರಿ ನಾವು ಕ್ಯಾನಿಜೆರೋಸ್ ರಿಯಾಕ್ಷನ್. ಹಂಗಾದ್ರೆ ಆಪ್ಷನ್ ಯಾವ್ದೈತೆ ನೋಡ್ರಿ ನಮ್ಗೆ ಥರ್ಡ್ ಆಪ್ಷನ್ ಈಸ್ ರೈಟ್ ಆನ್ಸರ್. ಎಕ್ಸಾಕ್ಟ್ಲಿ ಇದು ಕ್ಯಾನಿಜೆರೋಸ್ ರಿಯಾಕ್ಷನ್ ಅದನ್ನ ಕೊಟ್ಟಾರ. ಸರ್ ಪರ್ಕಿನ್ಸ್ ರಿಯಾಕ್ಷನ್ ಅಂತಂದ್ರೆ ಏನ್ರಿ? ನೋಟ್ ಅಂತ ಹೇಳಿ ಇದನ್ನೆಲ್ಲ ಬರ್ಕೋಬೇಕು. ಪರ್ಕಿನ್ಸ್ ರಿಯಾಕ್ಷನ್ ಅಂತಂದ್ರೆ ಪರ್ಕಿನ್ಸ್ ರಿಯಾಕ್ಷನ್ ಅಂತಂದ್ರೆ ನೋಟ್ ಅಂತ ಹೇಳಿ ಇವೆಲ್ಲ ಬರ್ಕೋಬೇಕು, ಮುಂದೆ ಬರ್ತಾವೆ ಇವು ನಮಗೆಲ್ಲ. ದಟ್ ಈಸ್ ಅರೋಮ್ಯಾಟಿಕ್ ಆಲ್ಡಿಹೈಡ್. ಅರೋಮ್ಯಾಟಿಕ್ ಆಲ್ಡಿಹೈಡ್ ಈಸ್ ರಿಯಾಕ್ಟ್ ವಿತ್ anhydride, is react with anhydride in the presence of base. It gives cinnamic acid. It gives cinnamic acid. Cinnamic acid ಅಂತಂದ್ರೆ formula for example C6H5CH double bond CHCHO. This is called as a cinnamic acid. ಇಂಥದ್ದು ಬರ್ಬೇಕಂತಂದ್ರೆ ಈ ರಿಯಾಕ್ಷನ್ ಏನಂತಪ್ಪ ಅಂದ್ರೆ aromatic aldehyde is react with anhydride in the presence of base. It gives a cinnamic acid. This is called as ಏನಂತೀವಪ್ಪ ಅಂತಂದ್ರೆ this is COOH ಬರುತ್ತೆ, ಸಿನಾಮಾಲ್ಡಿಹೈಡ್ ಅಂತಂದ್ರೆ CHO ಸಿನಾಮಿಕ್ ಆಸಿಡ್. ಈ ರಿಯಾಕ್ಷನ್ ಪರ್ಕಿನ್ ರಿಯಾಕ್ಷನ್ ಅಂತೀವಿ. ಇನ್ನೊಂದು ಐತೆ ಅಲ್ಲಿ ನಮ್ದು ಯಾವ್ದೈತೆ ನೋಡ್ರಿ, ಅದು ಕ್ಲೆಸನ್ಸ್ ರಿಯಾಕ್ಷನ್ ಅಂತ ಐತಿ. ಕ್ಲೆಸನ್ಸ್ ರಿಯಾಕ್ಷನ್ ಅಂತಂದ್ರೆ ದಟ್ ಈಸ್ ಕ್ಲೆಸನ್ ರಿಯಾಕ್ಷನ್, ಅದು ಇವೆಲ್ಲ ಗೊತ್ತಿರಬೇಕು, ಎಕ್ಸ್ಟ್ರಾ ಇವೆಲ್ಲ ನಿಮ್ಗೆ. ಕ್ಲೆಸನ್ಸ್ ರಿಯಾಕ್ಷನ್ ಅಂತಂದ್ರೆ ರಿಯಾಕ್ಷನ್ ಬಿಟ್ವೀನ್ ಟೂ ಈಸ್ಟರ್ಸ್, reaction between two esters to form ketoesters. Yes, the reaction between the two esters, that is called as ಏನಂತ ಹೇಳ್ರಿ ಕ್ಲೆಸನ್ಸನ್. to form the ketoesters ಅಂತಂದ್ರೆ alpha ketoester as well as beta ketoester ಬರ್ತಂದ್ರೆ ಅದಕ್ಕೆ ನಾವು ಏನಂತ ಹೇಳ್ರಿ ಕ್ಲೆಸನ್ ರಿಯಾಕ್ಷನ್ ಅಂತೀವಿ. ಇನ್ನೊಂದು ಐತಿಲ್ಲ ನಮಗೆ, ಇನ್ನೊಂದು ಯಾವ್ದು ನೋಡ್ರಿ ನಮ್ದು, that is Novenjel reaction ಅಂತ ಐತಿ. Novenjel reaction is completely for benzaldehyde is react with, yes, benzaldehyde is react with the nitroalkane, that is called as Novenjel. Yes, Novenjel reaction. Novenjel reaction ಅಂತಂದ್ರೆ ನೋಡ್ರಿ, that is benzaldehyde is react with nitroalkane plus of nitroalkane ಅಂತ ಬರ್ದೇನೆ ಅಂದ್ರೆ is react with ಅಂದಂಗ. It gives nitroalkenes. ಇದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ Novenjel ರಿಯಾಕ್ಷನ್ ಅಂತೀವಿ. ಸೊ ಕೀಪ್ ಇನ್ ಮೈಂಡ್. ಸೊ ಹಂಗಾದ್ರೆ ನಮ್ಗೆ ಆಪ್ಷನ್ ಯಾವುದು ಕರೆಕ್ಟ್ ಆನ್ಸರ್ ಅಂತಂದ್ರೆ ಇಲ್ಲಿ ಕಾಣಿಸ್ತೈತಿಲ್ಲ ನೈಟ್ರೋಅಲ್ಕೀನ್, ಅದು ಕೆಳಗಡೆ ಇದೆ. ಓಕೆ, ಎಸ್, ನಮ್ಗೆ ಹಂಗಾದ್ರೆ ಆಪ್ಷನ್ಸ್ ಯಾವ್ದು ಕರೆಕ್ಟ್ ಹೇಳಿ? ಇಲ್ಲಿ ಥರ್ಡ್ ಆಪ್ಷನ್ ಈಸ್ ರೈಟ್ ಆನ್ಸರ್, ದಟ್ ಈಸ್ ಕಾಲ್ಡ್ ಆಸ್ ಥರ್ಡ್ ಆಪ್ಷನ್ ಈಸ್ ರೈಟ್ ಆನ್ಸರ್, ದಟ್ ಈಸ್ ಕ್ಯಾನಿಜೆರೋಸ್ ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 44 ಅನ್ನು ನೋಡ್ರಿ. ಈಗ question number 44, acetaldehyde is react with PCl5 ಅಂದರು. question number 44, that is acetaldehyde ಅಂತಂದ್ರೆ CH3CHO ಈ ರೀತಿ ಬರ್ಕೊಂಡೆ ನಾನು. is react with PCl5 ಜೊತೆ ರಿಯಾಕ್ಟ್ ಆದ್ರೆ ಈ ಎರಡು ಆಕ್ಸಿಜನ್ ರಿಮೂವ್ ಆಗಿ ಹೋಗುತ್ತಾ, ರಿಮೂವ್ ಆಗಿ ಹೋಗಿ CH3C as it is H ಬರಿತೀನಿ, ಇಲ್ಲೊಂದು Cl ಅಟ್ಯಾಚ್ ಆಗುತ್ತಾ, ಇಲ್ಲೊಂದು Cl ಅಟ್ಯಾಚ್ ಆಗುತ್ತಾ, ಪ್ಲಸ್ ಆಫ್ ಆಕ್ಸಿಜನ್ P ಜೊತೆ ಕೂಡಿ ಇಟ್ ಬಿಕಮ್ಸ್ POCl3. ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ದಟ್ ಈಸ್ ಈಥೈಲಿಡೀನ್ ಡೈಕ್ಲೋರೈಡ್. ದಿಸ್ ಇಸ್ ಕಾಲ್ಡ್ ಆಸ್ ಈಥೈಲಿಡೀನ್ ಡೈಕ್ಲೋರೈಡ್. ಸಿಂಪ್ಲಿ ಒಂದೊಂದು ಸಲ ಇದನ್ನ ಹಿಂಗೆ ಬರೀತಾರೋ CH3CHCl2. ದಿಸ್ ಇಸ್ ಈಥೈಲಿಡೀನ್ ಡೈಕ್ಲೋರೈಡ್. ಆಪ್ಷನ್ಸ್ ಐತೆ ನೋಡ್ರಿ. ಎಸ್, ಆಪ್ಷನ್ ನಂಬರ್ what is that? 3 is right answer. question number 44, option number 3, and write the reaction. ಏನಿಲ್ಲ, ಇದು ಆಕ್ಸಿಜನ್ ರಿಮೂವ್ ಆಕೈತೆ, ಇದ್ರಾನು ಎರಡು Cl ಬಂದು ಇದಕ್ಕೆ ಅಟ್ಯಾಚ್ ಆಕಾವ, ಯಾಕಂದ್ರೆ ಎರಡು ಬಾಂಡ್ ಐತಿ ಇಲ್ಲಿ. ಈ ಆಕ್ಸಿಜನ್ ಈ P ಮತ್ತು ಇಲ್ಲಿ 3 Cl ಉಳಿತಾವ. ದಿಸ್ ಇಸ್ ಬಿಕಮ್ POCl3 and ethylene dichloride is a product. next Stephan's reduction of ಅಂತ ಕೇಳಾರು, that is Stephan reaction is reduction of ಅಂತ ಕೇಳಾರು. ಎಸ್, reduction of ಏನು ಹೇಳ್ರಿ, alkyl cyanide with lithium aluminum hydride ಅಂದರು.
ಆಮೇಲೆ ಎರಡನೇದು ಏನಾಯ್ತಪ್ಪ ಅಂತಂದ್ರೆ ಅಲ್ಕೈಲ್ ಸೈನೈಡ್ ವಿತ್ ಸ್ಟ್ಯಾನಸ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ HCl. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನಿಮಗೆ ಕ್ವಶನ್ ನಂಬರ್ 45 ಸ್ಟೆಫನ್ಸ್ ರಿಯಾಕ್ಷನ್ ಅಂತಂದ್ರೆ ಗೊತ್ತು. ಸ್ಟೆಫನ್ಸ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಏನಪ್ಪ ಅಂತಂದ್ರೆ ಸ್ಟೆಫನ್ಸ್ ರಿಯಾಕ್ಷನ್ ಅಂತಂದ್ರೆ ಏನು ಹೇಳ್ರಿ ಇಲ್ಲಿ, ಅಲ್ಕೈಲ್ ಸೈನೈಡ್ ದಟ್ ಈಸ್ RCN ಈಸ್ ರಿಯಾಕ್ಟ್ ವಿತ್ ದ ಸ್ಟ್ಯಾನಸ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ HCl ಆರ್ HCl. ಇಟ್ ಗಿವ್ಸ್ ಏನಂತಂದ್ರೆ ಡೈರೆಕ್ಟ್ ಬರಿತೀನಿ ನಾನು, RCHO ಬರುತ್ತಾ, ಆಲ್ಡಿಹೈಡ್ ಬರುತ್ತಾ. ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಸ್ಟೆಫನ್ಸ್ ರಿಯಾಕ್ಷನ್. ಹಾಗಾದ್ರೆ ನಮ್ಗೆ ಆನ್ಸರ್ ಯಾವ್ದೈತೆ ನೋಡ್ರಿ ಇಲ್ಲಿ, ಆಪ್ಷನ್ ನಂಬರ್ 2 ದಟ್ ಈಸ್ ಅಲ್ಕೈಲ್ ಸೈನೈಡ್ ವಿತ್ ಸ್ಟ್ಯಾನಸ್ ಕ್ಲೋರೈಡ್ ಆ್ಯಂಡ್ HCl ದಟ್ ಈಸ್ ಕಾಲ್ಡ್ ಆಸ್ ಸ್ಟೆಫನ್ಸ್ ರಿಯಾಕ್ಷನ್. ಹಿಯರ್ ದಿಸ್ ನಾನು ಡೈರೆಕ್ಟ್ ಪ್ರಾಡಕ್ಟ್ ಬರ್ದಂಗಿಲ್ಲ, ಇಲ್ಲಿ ಇಮೈನ್ ಬರ್ತೈತಿ, ಫರ್ದರ್ ಹೈಡ್ರೋಲೈಸಿಸ್ ಮಾಡ್ತೀರಿ, ಅವಾಗ ನಿಮ್ಗೆ ಏನು ಸಿಗುತ್ತೆ ಹೇಳ್ರಿ ಇಲ್ಲಿ ಆಲ್ಡಿಹೈಡ್ ಸಿಗುತ್ತಾ. ಬಟ್ ನಾನು ಡೈರೆಕ್ಟ್ ಬರೀ ಅವ್ರು ರೀಏಜೆಂಟ್ ಕೇಳಾರು, ಅದ್ರ ಸಲುವಾಗಿ ಇಂಥ ರೀಏಜೆಂಟ್ ಅದು ನೋಡ್ಕೋರಿ ಅಂತೇಳಿ ನಾನು ಎಕ್ಸಾಮ್ನಾಗ ಭಾಳ ಹೆಲ್ಪ್ ಆಗುತ್ತಿದ. ಎಸ್, ಅಪ್ ಟು ಕ್ವಶನ್ ನಂಬರ್ 45. ಇನ್ನು 46 ಟು ಕ್ವಶನ್ ನಂಬರ್ 60 ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಭಾಳ ಇಂಪಾರ್ಟೆಂಟು, ಕೀಪ್ ಇನ್ ಮೈಂಡ್. ನೆಕ್ಸ್ಟ್ ವಿಡಿಯೋಸ್ ಐತೆ ಭಾಳ ಇಂಪಾರ್ಟೆಂಟು, ಅಂದ್ರೆ 60ವರೆಗೆ. ಅದ್ರ ಸಲುವಾಗಿ ಈ ಮಟೀರಿಯಲ್ ನಾನು ನೀವು 60 ಕ್ವಶನ್ ಓದ್ರಿ ಅಂತಂದ್ರೆ 10 ರಿಂದ 15 ಕ್ವಶನ್ ಟಚ್ ಮಾಡ್ತೀರಿ. ನನಗೆ ತಿಳಿದಿದ್ದ ಪ್ರಕಾರ 12 ಕ್ವಶನ್ ಹಾಕೀನಿ. ನಾನು ಮಿಡಲ್ ಇನ್ನು ಎಷ್ಟು ಬಂದಾವು ಗೊತ್ತಿಲ್ಲ ನನಗೆ. ಅದಕ್ಕೆ ಈ ಮಟೀರಿಯಲ್ ಕ್ಲಿಯರ್ ಆಗಿ ನೋಡ್ರಿ ಎಲ್ಲರೂ ವಿಡಿಯೋಸ್ಗಳನ್ನು. ಓಕೆ, ಇವತ್ತೇ ಈ ವಿಡಿಯೋ ನೋಡಿ ಮುಗಿಸ್ರಿ. 2 ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು. ಇವತ್ತೇ ಈ ವಿಡಿಯೋ ನೋಡಿ ಎಲ್ಲ ಏನು ಮಾಡ್ಕೊಬೇಕಂತಂದ್ರೆ ಸಾಲ್ವ್ ಮಾಡಿ ಬಿಡ್ರಿ, ಸಾಲ್ವ್ ಮಾಡಿ ಇಡ್ರಿ. ನೆಕ್ಸ್ಟ್ ಸಂಡೇ ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗುತ್ತೆ. ಪ್ಲಸ್ ಸಿನಾಪ್ಸಿಸ್ ಓದ್ಕೊಂಡು ಬರ್ರಿ ಎಲ್ಲ, ಪ್ಲಸ್ ಥಿಯರಿ ಓದ್ಕೊಂಡು ಬರ್ರಿ. ಇಷ್ಟು ಓದ್ಕೊಂಬಂದ್ರಿ ಅಂತಂದ್ರೆ ನಿಮ್ಗೆ ಎಕ್ಸಾಮ್ಗೆ ಡಿಫಿಕಲ್ಟೀಸ್ ಆಗಂಗಿಲ್ಲ. ನಾನು ಭಾಳ ಸಿಂಪಲ್ ಕ್ವಶನ್ಸ್ಗಳನ್ನು ತೆಗೆದೀನಿ. ಓಕೆ, ಥ್ಯಾಂಕ್ ಯು.